ವೆಲ್ಕಮ್ ಟು ಭೂಮಿಸ್ ಕಿಚನ್. ಇವತ್ತು ನನ್ನ ಕಿಚನಲ್ಲಿ ನಾನು ತೋರಿಸ್ತಾ ಇರುವಂಥ ರೆಸಿಪಿ ಬಂದು ಸೋಯಾ ಪಲಾವ್. ತುಂಬಾ ಸಿಂಪಲ್ ಆಗಿ ಡಿಫ್ರೆಂಟಾಗಿ ಮಾಡ್ಕೋಬೋದು. ವೆಜಿಟೇಬಲ್ಸ್ ಇಲ್ಲ ಅಂದಾಗ ಈ ರೆಸಿಪಿನ ನೀವು ಟ್ರೈ ಮಾಡಿ. ಡಿಫ್ರೆಂಟಾಗಿರುತ್ತೆ ಸೋಯಾ ಹಾಕಿರೋದ್ರಿಂದ. ನನ್ನ ಸ್ಟೈಲಲ್ಲಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಲಂಚ್ ಬಾಕ್ಸಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಕುಕ್ಕರ್ ಬಿಸಿ ಆದಮೇಲೆ ಎಣ್ಣೆ ಹಾಗೆ ತುಪ್ಪನ ಹಾಕ್ಕೊಂಡು ಅದು ಸ್ವಲ್ಪ ಬಿಸಿ ಆದಮೇಲೆ ಎಲ್ಲ ಪಲಾವ್ ಮಸಾಲಗಳನ್ನ ಹಾಕೋತಾ ಇದ್ದೀನಿ. ಪಲಾವ್ ಮಸಾಲ ಅಂತ ಅಂದರೆ ಕಸ್ತೂರಿ ಮೇಥಿ, ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಜಾಪತ್ರೆ, ಕಲ್ಲುವ್ವ, ಮರಾಠಿ ಮೊಗ್ಗು ಇದಿಷ್ಟು ಹಾಕೊಂಡು ಫ್ರೈ ಮಾಡಿಕೊಂಡು ಈರುಳ್ಳಿನ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೇನೆ. ಇದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೇನೆ. ನೆಕ್ಸ್ಟ್ ಇದಕ್ಕೆ ಮಣೆಲೆ ಮಾಡಿಟ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ಲಿಡ್ನ ಕೂಡ ಕ್ಲೋಸ್ ಮಾಡ್ಕೊಬೋದು. ಸೊ ಆಗ ಬೇಗ ಫ್ರೈ ಆಗುತ್ತೆ. ಈ ರೀತಿ ಗೋಲ್ಡನ್ ಬ್ರೌನ್ ಆಗಬೇಕು. ನೆಕ್ಸ್ಟ್ ಈಗ ನಾನು ರಾ ಆಗಿರುವಂಥ ಸೋಯಾ ಚಂಕ್ಸ್ನ ಹಾಕ್ಕೊತಾ ಇದ್ದೀನಿ. ನಾನು ಮಾಡ್ತಾ ಇರೋದು ಪಲಾವ್ ಆಗಿರೋದ್ರಿಂದ ಸೋಯಾನ ರಾ ಆಗಿ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಈಗ ಟೊಮ್ಯಾಟೊನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇದೆಲ್ಲ ಒಂದು ಸತಿ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಉಪ್ಪೆಲ್ಲ ಕೂಡ ಚೆನ್ನಾಗಿ ಫ್ರೈ ಆಗಬೇಕು, ಹಾಗೆ ಸಾಫ್ಟಾಗಿ ಬೇಗ ಆಗಲಿ ಅನ್ನೋದಕ್ಕೆ ಈ ಕಾರಣಕ್ಕೆ ಹಾಕ್ತಾ ಇರೋದು. ನೆಕ್ಸ್ಟ್ ಈಗ ಲಿಡ್ನ ಕ್ಲೋಸ್ ಮಾಡಿ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ನಾನೀಗ ಅರಿಶಿನ, ಧನಿಯಾ ಪುಡಿ, ಗರಂ ಮಸಾಲ, ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡ್ಮೇಲೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನಿಮಗೆ ಇಲ್ಲಿ ಎಣ್ಣೆ ಕಮ್ಮಿ ಇತ್ತು ಅಂತಂದರೆ ಬೇಕಾದರೆ ಇನ್ನೂ 1 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೋಬೋದು. ಹಾಗೆ ನಾನು ಅಕ್ಕಿ ನೀರಲ್ಲೇ ಬಟಾಣಿನ ನೆನೆಸಿಟ್ಕೊಂಡಿದ್ದೆ. ಸೊ ಹಾಗಾಗಿ ಅಕ್ಕಿ ನೀರು ಹಾಗೆ ಬಟಾಣಿ ಇವೆಲ್ಲನೂ ಹಾಕ್ಕೊಂಡು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬರ್ಸ್ಕೊತೀನಿ. ಪಲಾವ್ಗಾಗಲಿ ಬಿರಿಯಾನಿಗಾಗಲಿ ಚೆನ್ನಾಗಿ ಕುದಿ ಬರಬೇಕು. ಈ ರೀತಿ ಕುದೀತಾ ಇರಬೇಕಾದ್ರೆ ಸ್ವಲ್ಪ ಕೊತ್ತಂಬರಿ ಎಳೆಗಳು ಹಾಗೆ ನಿಂಬೆಹಣ್ಣಿನ ರಸನ ಹಾಕ್ಕೊತಾ ಇದ್ದೇನೆ. ನಿಂಬೆಹಣ್ಣಿನ ರಸ ಈ ರೀತಿ ಕುದಿಬೇಕಾದ್ರೆ ಹಾಕ್ಕೊಂಡಾಗ ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಹಾಗೆ ಅನ್ನ ಉದ್ರುದ್ರಾಗಿ ಬೇಯುತ್ತೆ. 1 ಟೈಮ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆನೆಸಿಟ್ಕೊಂಡಿರುವಂಥ ಅಕ್ಕಿನ ಸೇರಿಸ್ತಾ ಇದ್ದೀನಿ. ನೀವು ಅಕ್ಕಿನ ಯಾವ ರೀತಿ ತೊಗೊಂಡಿರ್ತೀರೋ ಅದೇ ಕ್ವಾಂಟಿಟಿಗೆ ನಾನು ವಿಡಿಯೋಲಿ ತೋರಿಸಿರುವಂಥ ಇಂಗ್ರೀಡಿಯೆಂಟ್ಸ್ನ ಮೆಷರ್ ಮಾಡ್ಕೋಬೇಕಾಗತ್ತೆ. ಲಿಡ್ನ ಕ್ಲೋಸ್ ಮಾಡಿ 1 ವಿಸಿಲ್ ಕೂಗಿಸಿ ಸಿಮ್ಮಲ್ಲಿ ನಾನು 2 ಮಿನಿಟ್ಸ್ ಕುಕ್ ಮಾಡ್ಕೊತೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಕುಕ್ ಆಗಿದೆ ಅಂತ. ನಿಮ್ಮ ಮನೇಲಿ ವೆಜ್ಜೀಸ್ ಇಲ್ಲ ಅಂತ ಅಂದರೆ ಬರೀ ಸೋಯಾಯಿಂದ ಈ ರೀತಿ ಪರ್ಫೆಕ್ಟ್ ಆಗಿರುವಂತಹ ಪಲಾವ್ನ ಟೇಸ್ಟಿಯಾಗಿ ಮಾಡ್ಕೊಬೋದು. ಈ ಪಲಾವ್ನ ನೀವು ಇನ್ನು ಟೇಸ್ಟಿಯಾಗಿ ತಿನ್ನಬೇಕು ಅಂದರೆ ಲೆಮನ್ ಜ್ಯೂಸ್ನ ಸ್ಕ್ವೀಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಇಲ್ಲ ಅಂದರೆ ರೈತ ಜೊತೆ ಪ್ಲೈನ್ ಕರ್ಡ್ ಜೊತೆ ಕೂಡ ನೀವು ಸರ್ವ್ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವೊಂದು ಸತಿ ಟ್ರೈ ಮಾಡಿ. ನನ್ನ ರೆಸಿಪಿ ನೋಡ್ಕೊಂಡು ನೀವು ಕೂಡ ಟ್ರೈ ಮಾಡಿದರೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ. ಈ ರೆಸಿಪಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ. ಇದೇ ಥರ ಹೆಚ್ಚು ರೆಸಿಪೀಸ್ ಹಾಗೆ ವ್ಲಾಗ್ಸ್ ಬೇಕು ಅಂತ ಅಂದರೆ ಭೂಮಿ ವ್ಲಾಗ್ಸ್ನ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.